ನಮಸ್ಕಾರ. ಎಲ್ರಿಗೂ ಜೈ ಗುರುದೇವ್. ಇವತ್ತಿನ ಅಷ್ಟಾವಕ್ರ ಗೀತೆ, ಇವತ್ತಿನ ಸಬ್ಜೆಕ್ಟ್ ಬಂದು ಯು ಹ್ಯಾವ್ ವಾಟ್ ಯು ಸೀಕ್. ನೀವೇನು ಹುಡುಕ್ತಾ ಇದ್ದೀರೋ ಅದು ನಿಮ್ಮ ಬಳಿನೇ ಇದೆ ಅಂತ, ಎಲ್ಲೋ ಹೋಗ್ಬೇಕಾಗಿಲ್ಲ ಅದು ಅಂತ. ಸೊ ಇವಾಗ ನಮ್ಮ ಶರೀರ ಇದೆ. ಈ ಶರೀರವನ್ನು ನೋಡಿದಾಗ ಇದು ರಚನೆ ಆಗಬೇಕು ಅಂದ್ರೆ ಈ ಶರೀರ 9 ತಿಂಗಳು ಹಿಡಿತು ತಾಯಿಯ ಗರ್ಭದಲ್ಲಿ ಇದು ಎಲ್ಲ ಅವಯವಗಳು ಪೂರ್ತಿಯಾಗಿ ಹ್ಮ್, ಅದು ಒಂದು ರೂಪ ತಗೊಬೇಕು ಅಂದ್ರೆ ಏನೋ ಅದಕ್ಕೆ 9 ತಿಂಗಳು ಹಿಡಿತು. ಮತ್ತೆ ಅದು ಆಚೆ ಬಂದ ಮೇಲೆ ಸುಮಾರು ವರ್ಷಗಳೇ ಹಿಡಿದಿದೆ. ಒಂದು ಗುರುಗಳು ಏನು ಹೇಳ್ತಾರೆ, ಒಂದು 19 ವರ್ಷಗಳಾಗಿರ್ಬೋದು. ಮತ್ತೆ ಒಳಗಡೆ ಇರೋ ಈ ಬುದ್ಧಿ ಪ್ರೌಢತೆಯನ್ನು ಪಡೆಯೋದಕ್ಕೆ, ಮತ್ತೆ ಒಳಗಡೆ ಆ ಭಾವನೆಗಳು ಸುಸಂಸ್ಕೃತವಾಗಿ ಕಲ್ಚರ್ ಆಗೋದಿಕ್ಕೆ ಎಷ್ಟೋ ವರ್ಷಗಳು ಹಿಡಿಯುತ್ತೆ. ಆದರೆ ಈ ನಮ್ಮ ಒಳಗಡೆ ಒಂದು ಮನಸ್ಸಿದೆ ಅಲ್ಲ, ಈ ಮನಸ್ಸು ತುಂಬಾ ಹಳೇದಿದು. ಶರೀರ ಏನೋ ಹೊಸದು, ಮನಸ್ಸು ತುಂಬಾ ಹಳೇದಿದು. 84 ಲಕ್ಷ ಶರೀರಗಳನ್ನ ದಾಟಿ ಬಂದಿದೆ ಈ ಮನಸ್ಸು ಅಂತ ಹೇಳ್ತಾರೆ ಗುರು. ಈ ಮನಸ್ಸು ಒಂದು ಒಂದು ರೂಪ ತಗೊಳ್ಳೋದಿಕ್ಕೆ 84 ಲಕ್ಷ ಶರೀರಗಳನ್ನ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ನಾವು. ತುಂಬಾ ಹಳೇದಾಗಿದೆ ಈ ಮನಸ್ಸು. ಅನೇಕ ಶರೀರಗಳಲ್ಲಿ ಈ ಮನಸ್ಸು, ಈ ಚೈತನ್ಯ ನಮ್ಮ ಒಳಗಡೆ ಇದೆಯಲ್ಲ ಚೈತನ್ಯ, ಇದು ಇದ್ಬಿಟ್ಟು ಬಂದಿದೆ. ಈ ತರದ ಶರೀರಗಳು ಇವತ್ತು ನಾವು ಏನು ಶರೀರದಲ್ಲಿ ಇದೀವಿ, ಈ ತರದ ಶರೀರಗಳು ಎಷ್ಟೋ ತಗೊಂಡಿದೆ ಮನಸ್ಸು. ಒಳಗಿನ ಚೈತನ್ಯ ಎಷ್ಟೋ ಶರೀರಗಳಲ್ಲಿ ಇದ್ಬಿಟ್ಟು ಬಂದಿದೆ. ಸೊ ನಮ್ಮ ಒಳಗಡೆ ಇದೆಯಲ್ಲ ಈ ಚೈತನ್ಯ, ನಮ್ಮ ಆತ್ಮ, ನಮ್ಮ ಮನಸ್ಸು ಮತ್ತೆ ಆತ್ಮ ತುಂಬಾ ಹಳೇದು ಅಂತ ಹೇಳ್ತಾರೆ ಗುರುಗಳು. ತುಂಬಾ ಅಪ್ರಾಚೀನವಾಗಿರೋದು. ಈ ಒಳಗಿನ ಜೀವ ಇದೆಯಲ್ಲ, ಈ ಜೀವ ಹೊಸದೇನಲ್ಲ. ನೋಡಿ, ಜೀವ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದು ಡಿಫ್ರೆನ್ಸ್ ನಾವು ತಿಳ್ಕೊಬೇಕು. ಆತ್ಮ ಅಂದ್ರೆ ಒಳಗಿನ ಶುದ್ಧ ಚೈತನ್ಯ, ಕಾರಣ ಶರೀರ ಅಂತಿದೆಯಲ್ಲ ಅದು. ಅದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಜ್ಞಾಪಕ ಈ 4 ಸುತ್ತುವರೆದ್ರೆ ಅದು ಜೀವ ಆಗ್ಬಿಡುತ್ತೆ. ಮನಸ್ಸು, ಬುದ್ಧಿ, ಜ್ಞಾಪಕ, ಅಹಂಕಾರ ಇದು 4 ಸುತ್ತುವರೆದ್ರೆ ಕಾರಣ ಶರೀರಕ್ಕೆ ಅದು ಜೀವವಾಗುತ್ತೆ. ಸೊ ಯಾರನ್ನ ಮನೆಯಲ್ಲಿ ಹೊಸದಾಗಿ ಹುಟ್ಟಿದ್ರೆ, ಒಂದು ಮಗು ಹುಟ್ಟಿದ್ರೆ, ಓ ಹೊಸ ಜೀವ ಒಂದು ಬಂದಿದೆ ಅಂತೀವಿ. ಅದು ಹೊಸ ಜೀವ ಅಲ್ಲ, ಹಳೆ ಜೀವನೇ, ಹೊಸ ಶರೀರದಲ್ಲಿ ಬಂದಿದೆ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಕೇಳಿಸ್ಕೊತಾ ಇದ್ರಲ್ಲ? ಹೊಸ ಶರೀರದೊಳಗೆ ಬಂದಿದೆ. ಆ ಒಳಗಡೆ ಆ ಹೊಸ ಶರೀರದೊಳಗೆ ಇರುವಂತಹ ಆ ಒಂದು ಚೈತನ್ಯ ಇದೆಯಲ್ಲ, ಆ ಒಂದು ಮನಸ್ಸು ತುಂಬಾ ಪ್ರಾಚೀನವಾಗಿರೋದು. ಅರ್ಥ ಆಗ್ತಾ ಇದೆಯಲ್ಲ? ಮನಸ್ಸು ತುಂಬಾ ಪ್ರಾಚೀನವಾಗಿರೋದು. ಅದಕ್ಕೆ ಒಂದ್ಸರಿ ಎಚ್ಚೆತ್ಕೊಂಡು ನೋಡಿ. ಆ ಹಳೇ ಪ್ರಾಚೀನವಾದ ಈ ಮನಸ್ಸಿನಲ್ಲಿ ಎಷ್ಟೋ ಅನುಭವಗಳಿದೆ. ಒಂದೊಂದು ಜನ್ಮದಲ್ಲೂ ಒಂದೊಂದು ಅನುಭವ ಆಗಿದೆ ನಮಗೆ. ಆ ಅನುಭವಗಳೆಲ್ಲ ಜ್ಞಾಪಕದ ರೀತಿಯಲ್ಲಿ ಇಲ್ಲಿ ಸ್ಟೋರ್ ಆಗ್ಬಿಟ್ಟಿದೆ ಒಳಗಡೆ. ಒಂದು ಜನ್ಮದ ಅನುಭವ ಅಲ್ಲ, ಎಷ್ಟೋ ಜನ್ಮದಲ್ಲಿ ಬಂದು ಹೋಗಿರುವ ಘಟನೆಗಳೆಲ್ಲ ಇಂಪ್ರೆಷನ್ಸ್ ಅಂದ್ರೆ ಏನು, ಮುದ್ರೆ ಒತ್ತುಬಿಟ್ಟಿದೆ ಅದರೊಳಗಡೆ. ಅವೆಲ್ಲ ಮನಸ್ಸಿಗೆ ಸೇರಿದೆ. ಅದಕ್ಕೆ ಹೇಳೋದು ಗುರುಗಳು ಧ್ಯಾನ ಮಾಡಿ ಅಂತ. ಧ್ಯಾನ ಯಾಕೆ ಮಾಡಿ ಅಂದ್ರೆ, ಈ ಹಳೇ ಜನ್ಮದ ಇಂಪ್ರೆಷನ್ಸ್ ಎಲ್ಲ ಇದೆಯಲ್ಲ, ಅದು ಅವಾಗವಾಗ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ಧ್ಯಾನ ಮಾಡಿದಾಗ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗ್ಬಿಡುತ್ತೆ. ಸುದರ್ಶನ ಕ್ರಿಯೆಯಲ್ಲಿ, ಧ್ಯಾನದಲ್ಲಿ, ಸತ್ಸಂಗದಲ್ಲಿ ಇವೆಲ್ಲ ಏನಾಗುತ್ತೆ, ಜಪದಲ್ಲಿ ಮಂತ್ರ ಜಪ ಇದೆಲ್ಲ ಮಾಡಿದಾಗ ಈ ಹಳೆ ಇಂಪ್ರೆಷನ್ಸು ಇದೆಲ್ಲ ಕ್ಲಿಯರ್ ಆಗ್ತಾ ಮನಸ್ಸನ್ನ ತೊಳಿತಾ ಹೋಗ್ತೀವಿ. ಮನಸ್ಸು ಇವತ್ತಿಂದ ಅಲ್ವಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ತುಂಬಾ ಪ್ರಾಚೀನವಾದ ಮನಸ್ಸು, ಎಷ್ಟೊಂದು ಇಂಪ್ರೆಷನ್ಸ್ ಇದೆ ಮನಸ್ಸಿನಲ್ಲಿ, ಎಷ್ಟೊಂದು ಮುದ್ರೆ ಆಗಿದೆ. ಅವಾಗ ಆಗಿರೋ ಘಟನೆಗಳೆಲ್ಲ ಮನಸ್ಸಿನ ಮೇಲೆ ಹಾಗೆ ಮುದ್ರೆಯನ್ನು ಚಾಪನ್ನು ಒತ್ಬಿಟ್ಟಿದ್ದಾರೆ. ಸೊ ನಮಗೆ ತೊಂದರೆ ಉಂಟು ಮಾಡೋದು ಯಾವುದು? ಈ ಮನಸ್ಸಿನಲ್ಲಿ ಮುದ್ರೆ ಉಂಟಾಗಿರೋ ಇವೆಲ್ಲ ಈ ಹಳೆಯ ಅನುಭವಗಳು, ಒಳ್ಳೆಯ ಅನುಭವಗಳು, ಕೆಟ್ಟ ಅನುಭವಗಳು, ಏನೋ ಸುಖದ ಅನುಭವಗಳು, ದುಃಖದ ಅನುಭವಗಳು, ಇವೆಲ್ಲ ಮನಸ್ಸಿನಲ್ಲಿ ಚಾಪನ್ನು ಒತ್ತುಬಿಟ್ಟಿದೆ. ಸೊ ಅದನ್ನ ಯಾವಾಗ ಇದನ್ನ ನೋಡ್ತೀವೋ, ಈ ಮನಸ್ಸು ತುಂಬಾ ಹಳೇದು, ಅವಾಗ ಭಯ ಎಲ್ಲಿದೆ, ದ್ವೇಷ ಎಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಇವೆಲ್ಲ ಹೇಗೆ ಅಂದ್ರೆ, ನೀರಿನ ಒಳಗಡೆಯಿಂದ ಗುಳ್ಳೆಗಳು ಮೇಲ್ಮೈಗೆ ಬಂದಂಗೆ. ಒಂದೊಂದೇ ಗುಳ್ಳೆ ಅಂದ್ರೆ, ಯಾವುದೋ ಒಂದು ದ್ವೇಷ ಅನ್ನುವ ಒಂದು ಗುಳ್ಳೆ ಮೇಲೆ ಬಂತು, ಅದು ಒಡೆದೋಯ್ತು. ಭಯ ಅನ್ನೋ ಒಂದು ಗುಳ್ಳೆ ಮೇಲೆ ಬಂತು, ಒಡೆದೋಯ್ತು. ಅರ್ಥ ಆಗ್ತಾ ಇದೆಯಲ್ಲ? ಇವೆಲ್ಲ ಇದನ್ನು ಗಮನಿಸ್ತಾ ಇರೋದು. ಅದಕ್ಕೆ ಎಲ್ಲ ಬಂದು ಹೋಗ್ತಾ ಇದೆ. ಶ್ರದ್ಧಸ್ವತಾತ ಶ್ರದ್ಧಸ್ವ ನಾತ್ರ ಮೋಹಂ ಪುರುಷಭೋ. ಸೊ ನಮ್ಮನ್ನ ಏನ್ ಮಾಡುತ್ತೆ, ಶ್ರದ್ಧೆ ಇಲ್ಲ ಅಂದಾಗ ಮೋಹ ಆವರಿಸ್ಬಿಡುತ್ತೆ. ಇದು ಗುರುಗಳು ಹೇಳ್ತಾರೆ. ಏನು, ನಮ್ಮನ್ನ ಹಿಂದೆ ಎಳೆಯತ್ತೆ ಮೋಹ ಅನ್ನೋದು.
ಮತ್ತೆ ನಮ್ಮ ಸಾಮರ್ಥ್ಯವನ್ನ ಕಡಿಮೆ ಮಾಡಿಬಿಡುತ್ತೆ, ಸೀಮಿತಗೊಳಿಸ್ಬಿಡುತ್ತೆ. ಮೋಹ ಏನ್ ಮಾಡುತ್ತೆ? ಬರೀ ದುಃಖವನ್ನು ತಂದುಕೊಡೋದೆ ಮೋಹ. ನಮ್ಮನ್ನ ಒಳಗಡೆಯಿಂದ ಬಿಗಿಯಾಗದಂಗೆ ಮಾಡ್ಬಿಡುತ್ತೆ, ಒಂಥರ ಟೈಟ್ ಮಾಡ್ಬಿಡುತ್ತೆ ನಮ್ಮ. ಸೊ ಶ್ರದ್ಧೆ ಯಾವಾಗ ಇರೋದಿಲ್ವೋ ಅವಾಗೇನಾಗುತ್ತೆ? ಮೋಹ ಉಂಟಾಗುತ್ತೆ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಜನಕ ಮಹಾರಾಜರಿಗೆ, ಈ ಮೋಹದಲ್ಲಿ ಸಿಕ್ಕಾಕೊಂಬೇಡ, ಮೋಹದ ಬಲೆಗೆ ಸಿಕ್ಕಾಕೊಂಬೇಡ. ಮತ್ತೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ? ಜಗತ್ತಿನಲ್ಲಿ ಶ್ರದ್ಧೆ ಇಡಿ. ಯೋಗ ಅಂದ್ರೆ ಒಂದು ಕಲೆ, ಶ್ರದ್ಧೆಯ ಕಲೆ ಇದು. ಮನಸ್ಸು, ಶರೀರ, ಈ ಚೈತನ್ಯ, ಇದನ್ನೆಲ್ಲ ಶುದ್ಧ ಮಾಡ್ಕೊಳ್ತಾ ಹೋಗ್ಬೇಕು ನಾವು. ಶುದ್ಧ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಮಲ್ಲಿ ಈ ಯೋಗ ಅನ್ನೋದು ಉಂಟಾಗುತ್ತೆ. ನೋಡಿ, ಈ ಇಂಪ್ರೆಷನ್ಸ್ ಮನಸ್ಸಿನ ಮೇಲೆ ಚಾಪು ಮೂಡಿ 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 ಅದನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಧ್ಯಾನ ಅದೇ ಮಾಡಿ ಮಾಡಿ ಮಾಡಿ, ಸುದರ್ಶನ ಕ್ರಿಯೆ ಮಾಡಿ 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 ಇಷ್ಟ. ಅದಕ್ಕೆ ಗುರುಗಳು ಹೇಳ್ತಾರೆ ಧ್ಯಾನ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆ. ನೀವು ಗುರುಗಳು ಕೇಳಿ, ಮನಸ್ಸನ್ನ ಹೇಗೆ ಶಾಂತ ಮಾಡ್ಕೊಳ್ಳೋದು? ಧ್ಯಾನ, ಪ್ರಾಣಾಯಾಮ, ಸುದರ್ಶನ. ಈ ಮನಸ್ಸು ತುಂಬಾ ಹಳೇದಿದು. ಇದರಲ್ಲಿರುವ ಆ ಚಾಪುಗಳು, ಅದು ಆ ಮುದ್ರೆ ಹೊತ್ರಿ ಎಷ್ಟೋ ಇಂಪ್ರೆಷನ್ಸ್ ಏನ್ ಮಾಡುತ್ತೆ ಅಂದ್ರೆ ನಮಗೆ ತೊಂದರೆ ಕೊಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಇದನ್ನ ಅದಕ್ಕೆ ಯೋಗ ಏನಂತೆ? ಭಗವಂತನ ಬಗ್ಗೆ ಮಾತಾಡೋದಿಲ್ಲ ಯೋಗ, ಕೇವಲ ಶುದ್ಧತೆಯ ಬಗ್ಗೆ ಮಾತಾಡುತ್ತೆ. ಯಾವುದನ್ನು ಶುದ್ಧ ಮಾಡ್ಕೊಳ್ಳೋದು? ಈ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದು, ಈ ಚೈತನ್ಯವನ್ನ ಶುದ್ಧ ಮಾಡ್ಕೊಳ್ಳೋದು, ಒಳಗಡೆ ಅದನ್ನು ಶುದ್ಧಿ ಮಾಡ್ಕೊಳ್ಳೋದು. ಓಕೆ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ನೀವು ಭಗವಂತನ ನಂಬೋದಿಲ್ವಾ? ಪರಮಾತ್ಮನ ಇರುವಿಕೆಯನ್ನು ನಂಬೋದಿಲ್ವಾ? ಇಟ್ಸ್ ಓಕೆ. ಎಲ್ಲ ಕಡೆ ವ್ಯಾಪ್ತವಾಗಿರೋ ಆ ವಿಶ್ವವನ್ನ, ಅಲ್ಲಿರುವ ಶಕ್ತಿಯನ್ನು ನಂಬೋದಿಲ್ವಾ? ಪರವಾಗಿಲ್ಲ. ಈ ಜಗತ್ತನ್ನಾದ್ರೂ ನಂಬಿ. ಯಾಕೇಳಿ? ಈ ಜಗತ್ತಿನ ಹಿಂದೆ ಇರುವಂತ ಶಕ್ತಿ ಅದೇನೆ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಪರಮಾತ್ಮನಲ್ಲಿ ನಂಬಿಕೆ ಇಲ್ರಿ, ಅವ್ರ ಮೇಲೆ ನಂಬಿಕೆ ಇಲ್ಲ. ಗುರುಗಳು ಓಕೆ, ಅವ್ರಿಗೆ ಹೇಳ್ತಾರೆ ನಂಬೇಡಿ ಅಂತ. ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಈ ಪ್ರಪಂಚವನ್ನು ನಂಬ್ತಾ ಇದ್ದಾರೆ. ಈ ಪ್ರಪಂಚದ ಹಿಂದೆ ಒಂದು ಅಸ್ತಿತ್ವ ಇದೆ, ಈ ಪ್ರಪಂಚವನ್ನು ನಡೆಸ್ತಾ ಇರೋದು. ಅರ್ಥ ಆಗ್ತಾ ಇದೆಯಲ್ಲ? ಈ ಪ್ರಪಂಚವನ್ನ ಕಾಲಕ್ಕೆ ಮಳೆ ಬೆಳೆ ಅದು ಇದು ಎಲ್ಲ ನಡೆಸ್ತಾ ಇದೆಯಲ್ಲ, ಬಿಸಿಲುಗಾಲ, ಮಳೆಗಾಲ, ಎಲ್ಲ ಎಲ್ಲ ಈ ಒಂದು ಆ ಅಸ್ತಿತ್ವ ಒಳಗಡೆ ಹಾಸು ಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಡೆಸ್ತಾ ಇದೆ. ಸೊ ಅದಕ್ಕೆ ನಮ್ಮನ್ನ ಆಳವಾಗಿ ಸುಸಂಸ್ಕೃತಗೊಳಿಸ್ಕೊಳ್ಳೋದು, ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಈ ಜಗತ್ತಿನ ಮೇಲೆ ನಂಬಿಕೆ ಇರಲೇಬೇಕು ನಮಗೆ. ವಿಜ್ಞಾನ ಏನ್ ಹೇಳುತ್ತೆ? ವಿಜ್ಞಾನ ವಿಜ್ಞಾನ ಕೂಡ ಪ್ರಕೃತಿಯ ನಿಯಮಗಳನ್ನ ನಂಬತ್ತೆ. ಮತ್ತೆ ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಇರ್ತಾರೆ ವಿಜ್ಞಾನಿಗಳು. ಅವ್ರು ಹೊಸದ ಆವಿಷ್ಕಾರ ಮಾಡಿದಷ್ಟು ಇನ್ನ ಮಾಡೋದು ತುಂಬಾ ಇದೆ ಅಂತ ಅನ್ಸುತ್ತೆ, ಅಷ್ಟು ಜಟಿಲ. ಅರ್ಥ ಆಗ್ತಾ ಇದೆಯಲ್ಲ? ಹೊಸದು ಇನ್ನ ಎಷ್ಟು ನೋಡಿ, ಇಷ್ಟೆಲ್ಲ ಆವಿಷ್ಕಾರಗಳಾಗಿದೆ. ವಿಜ್ಞಾನಿಗಳು ಯಾರಾದ್ರೂ ಒಬ್ಬ ವಿಜ್ಞಾನನ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲಪ್ಪ, ಯಾವುದೋ ಒಂದು ಶಕ್ತಿ, ಅದು ಎಲ್ಲಿಂದ ಬರ್ತಾ ಇದೆಯೋ ಗೊತ್ತಿಲ್ಲ, ಇನ್ನ ಮಾಡೋದು ತುಂಬಾ ಇದೆ. ಓಕೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನಾವು ಏನೇನ್ ಮಾಡ್ತಾ ಇದೀವಿ, ಇಲ್ಲಿದ್ದೀವಿ, ಕುಳಿತಿದ್ದೇವೆ, ತಿಂತಾ ಇದ್ದೇವೆ, ನಡೀತಾ ಇದ್ದೇವೆ, ಹರಟೆ ಹೊಡಿತಾ ಇದ್ದೇವೆ, ಇದೆಲ್ಲ ಹೇಗೆ ಸಾಧ್ಯ? ಒಳಗಡೆ ಒಂದು ಚೈತನ್ಯ ನಡೆಸ್ತಾ ಇದೆ ಅದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾ ಇರೋದು ಯಾವುದು? ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಅಸ್ತಿತ್ವ, ಒಂದು ಚೈತನ್ಯ ಎಲ್ಲವನ್ನ ನಡೆಸ್ತಾ ಇದೆ ಹಿಂದ್ಗಡೆ ನಿಂತ್ಕೊಂಡು. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಆ ಅರಿವಿಕೆನೆ ಕಾಣಿಸುತ್ತೆ, ಎಲ್ಲಿ ನೋಡಿದ್ರು ಅದೇ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ನಡೆಸ್ತಾ ಇದೆ ಕೆಲಸ. ಇವಾಗ ಸಿನಿಮಾದಲ್ಲಿ ಡೈರೆಕ್ಟರ್ ಕಾಣಿಸ್ತಾರ? ಕಾಣಿಸೋದಿಲ್ಲ. ಹೀರೋ, ವಿಲನ್. ಹೀರೋಗೂ, ಒಬ್ಬ ಡೈರೆಕ್ಟರ್ ದೃಷ್ಟಿಯಲ್ಲಿ ಹೀರೋಗೂ ಅಷ್ಟೇ ಪ್ರಾಮುಖ್ಯತೆ, ವಿಲನ್ಗೂ ಅಷ್ಟೇ ಪ್ರಾಮುಖ್ಯತೆ, ಒಬ್ಬ ವಿದೂಷಕನಿಗೂ, ಒಬ್ಬ ಕಾಮಿಡಿಯನ್ಗೂ ಅಷ್ಟೇ ಪ್ರಾಮುಖ್ಯತೆ. ಎಲ್ರಿಗೂ ಸ್ಕ್ರಿಪ್ಟ್ ಬರೆದಿರ್ತಾರೆ ಡೈರೆಕ್ಟರ್. ಅರ್ಥ ನಮಗ್ ಕಾಣಿಸೋದೇನು? ಹೀರೋನೇ ತುಂಬಾ ಅಂತ ಆತರ ಇಲ್ಲ, ಎಲ್ರಿಗೂ ಸ್ಕ್ರಿಪ್ಟ್ ಇದ್ದೇ ಇದೆ. ಇದನ್ನೆಲ್ಲ ನಡೆಸ್ತಾ ಇರೋದು ಯಾರು? ಹಿಂದ್ಗಡೆ ಡೈರೆಕ್ಟರ್ ನಡೆಸ್ತಾ ಇರ್ತಾರೆ. ಅದೇ ತರ ಈ ಪ್ರಪಂಚ ನಡೀತಾ ಇರೋದು ಯಾವುದು ಅಂದ್ರೆ ಅದ್ರ ಹಿಂದೆ ಇರುವಂತ ಒಂದು ಅಸ್ತಿತ್ವ ನಡೆಸ್ತಾ ಇದೆ. ಇದನ್ನ ನಾವು ತಿಳ್ಕೊಬೇಕು. ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಭಾಗವತದಲ್ಲಿ ಒಂದು ಕತೆ ಹೇಳ್ತಾರೆ ಗುರುಗಳು. ಒಬ್ಬ ಯೋಗಿ ಈ ಗೋಪಿಕೆಯರಿಗೆಲ್ಲ ಯೋಗದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಗೆ ಯೋಗದ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಡಿ, ಧ್ಯಾನದ ಬಗ್ಗೆ ಎಲ್ಲ. ನಾವು ಈಗಾಗಲೇ ಆ ಪರಮಾತ್ಮನ ಮೇಲೆ ಪ್ರೇಮದ ಕಿಕ್ಕಲ್ಲಿದ್ದೀವಿ, ಪ್ರೇಮದ ಅಮಲಿನಲ್ಲಿ ಮುಳುಗೋಗಿದ್ದೀವಿ ನಾವು. ನಮ್ಗೆ ಎಲ್ಲಿ ನೋಡಿದ್ರೂ ಪರಮಾತ್ಮನೇ ಕಾಣಿಸ್ತಾ ಇದೆ. ಮರದಲ್ಲಿ, ಗಿಡದಲ್ಲಿ, ಎಲೆಯಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಎಲ್ಲಿ ನೋಡಿದ್ರೂ ಅವನ ಇರುವಿಕೆಯನ್ನೇ ಕಾಣಿಸ್ತಾ ಇದೆ. ಪ್ರೇಮದ ನಶೆಯಲ್ಲಿದ್ದೀವಿ ನಾವು.
ಎಲ್ಲ ಕಡೆ ಅವನೇ ಕಾಣಿಸ್ತಾ ಇದ್ದಾನೆ. ನಮ್ಮ ಶರೀರ ಅಂತ ಕಾಣಿಸ್ತಾ ಇಲ್ಲ, ಪರಮಾತ್ಮನೇ ಇದ್ದಾನೆ ಅಂತ ಅನಿಸ್ತಾ ಇದೆ. ಉಸಿರಾಡ್ತಾ ಇರೋದು ಅವನೇ, ತಿಂತಾ ಇರೋದು ಅವನೇ, ಜೀರ್ಣ ಮಾಡ್ತಾ ಇರೋದು ಅವನೇ. ಪೂರ್ತಿ ಅಣುನಲ್ಲಿ ಇದನ್ನೇ ಯೋಗ ಅಂತ ಕರೆಯೋದು. ಹೊಸದಾಗ ಅವ್ರು ಇನ್ನೇನು ಯೋಗ ಕಲಿಯೋದು, ಇದನ್ನೇ ಯೋಗ. ಅವ್ರಿಗೆ ಆಲ್ರೆಡಿ ಜ್ಞಾನದ ಉದಯ ಆಗೋಗ್ಬಿಟ್ಟಿದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಈ ಮೂರರಲ್ಲಿ ಯಾವುದರ ಮೇಲಾದ್ರೂ ಒಂದ್ರ ಮೇಲಾದ್ರೂ ಶ್ರದ್ಧೆ ಇರ್ಬೇಕು ನಮ್ಗೆ. ಒಂದು ಪ್ರಪಂಚದ ಮೇಲೆ ಶ್ರದ್ಧೆ, ಇನ್ನೊಂದು ಆ ಪರಮಾತ್ಮನ ಮೇಲೆ ಶ್ರದ್ಧೆ, ಒಂದು ಈ ಅಸ್ತಿತ್ವ ಯಾವುದು ನಡೆಸ್ತಾ ಇದೆ ಆ ಅಸ್ತಿತ್ವದ ಮೇಲೆ ಒಂದು ಶ್ರದ್ಧೆ. ಎಷ್ಟು ಶ್ರದ್ಧೆ ಇದೆಯೋ ಅಷ್ಟು ಆಳವಾಗಿ ಮುಂದೆ ಹೋಗ್ತೀವಿ ನಾವು. ಅದನ್ನು ಹೇಳ್ತಾ ಇದ್ದಾರೆ. ಎಷ್ಟು ಶ್ರದ್ಧೆ ಇದ್ರೆ ನೋಡಿ, ನೀವು ಸಾಧನೆ ದೃಷ್ಟಿಯಲ್ಲಿ ಅದ್ರ ಮೇಲೆ ಶ್ರದ್ಧೆ ಇದ್ರೆ ಅದು ಅಷ್ಟು ಆಳವಾಗಿ ಒಳಗೋಗ್ತೀವಿ. ಶ್ರದ್ಧೆ ಹೇಗೆ ಅಂದ್ರೆ ಮುಂದ್ಗಡೆ ಇಂಜಿನ್ ಇದ್ದಂಗೆ, ಮುಕ್ಕಿದ ಬೋಗಿಗಳನ್ನೆಲ್ಲ ಎಳ್ಕೊಂಡು ಹೋಗುತ್ತೆ ಅದ್ರ ಜೊತೆಗೆ. ಅರ್ಥ ಆಗ್ತಾ ಇದ್ದಿಲ್ಲ? ಇಂಜಿನ್ ಯಾವತ್ತೂ ಮುಂದ್ಗಡೆ, ಅದಕ್ಕೆ ಶ್ರದ್ಧೆ ಅನ್ನೋದು ಮುಂದ್ಗಡೆ ಶಕ್ತಿ. ಅದು ಮುಂದೆ ಗೊತ್ತಿಲ್ಲದೆ ಇರೋದನ್ನ ನಂಬಿಕೊಂಡು ಮುಂದೆ ಹೋಗ್ತಾ ಇದೆ. ಯಾವ್ದು ಗೊತ್ತಿಲ್ಲ ಅದ್ರ ಕಡೆ ಹೋಗ್ತಾ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಕೇಳಿಸ್ಕೊತಾ ಇದ್ದೀರಾ? ಅರಿಯಾಲ್ ವಿತ್ ಮೀ? ಒಬ್ಬ ವ್ಯಾಪಾರಿ ಈ ಜಗತ್ತನ್ನು ನಂಬಲೇಬೇಕು. ನಂಬಲಿಲ್ಲ ಅಂದ್ರೆ ಇಲ್ಲೇನು ಅವ್ನು ಮುಂದೆ ಹೋಗಕ್ ಆಗೋದೇ ಇಲ್ಲ. ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ತರಬೇಕು ಅಂದ್ರೆ ಜನ ಇದನ್ನ ಉಪಯೋಗಿಸ್ತಾರೆ, ಆ ನಂಬಿಕೆ ಇರಬೇಕು. ಜನರ ಮೇಲೆ ನಂಬಿಕೆ ಇರಬೇಕು, ಪ್ರಪಂಚದ ಮೇಲೆ ನಂಬಿಕೆ ಇರಬೇಕು ಅವನಿಗೆ. ಇಲ್ಲ ಅಂದ್ರೆ ಅವನಿಗೆ ಒಳಗಿನ ಸಂತೋಷನೂ ಇರಲ್ಲ, ಮುಂದ್ಗಡೆ ಪ್ರಗತಿನೂ ಇರೋದಿಲ್ಲ. ಎಲ್ಲವನ್ನ ಡೌಟ್ನಿಂದ ನೋಡ್ತಾ ಇದ್ರೆ, ಸಂಶಯದಿಂದ ನೋಡ್ತಾ ಇದ್ರೆ. ನಾನು ನಿನ್ನೆ ಒಂದು ಹೇಳಿದೆ ಒಬ್ರದ್ದು ಇನ್ಸಿಡೆಂಟ್, ಅದು ಇವತ್ತು ಗುರುಗಳೇ, ಇವಾಗ ಆ ಎಕ್ಸಾಂಪಲ್ ಗುರುಗಳು ಹೇಳ್ತಾ ಇದ್ದಾರೆ. ಒಬ್ಬ ಗಂಡ ಹೆಂಡತಿ ಬಂದು ಗುರುಗಳ ಹತ್ರ ಹೇಳ್ತಾರೆ, ನಮ್ಮ ಯಜಮಾನ್ರಿಗೆ ಎಷ್ಟು ಸಂಶಯ ಅಂದ್ರೆ ಅಷ್ಟು ಸಂಶಯ. ಮನೆ ಬೀಗ ಹಾಕೊಂಡು ಹೊರಡ್ತೀವಿ, ಆ ಬೀಗನ 10-15 ಸರಿ ಎಳೆದು ನೋಡ್ತಾರೆ, ಬೀಗ ಬಿದ್ದಿದ್ಯಾ ಇಲ್ವಾ ಅಂತ ಎಳೆದು ನೋಡ್ತಾರೆ. ನನಗೆ ಈ ಸಂಶಯ ನೋಡಕ್ ಆಗ್ತಾ ಇಲ್ಲ ಗುರುಜಿ, ಯಾರನ್ನ ಮನಃಶಾಸ್ತ್ರಜ್ಞರ ಹತ್ರ ತೋರಿಸ್ಬೇಕು. ಏನು ಅರ್ಧ ಗಂಟೆ ಮನೆಯಿಂದ ಹೊರಡಕ್ಕೆ ಕಷ್ಟ. ದೇವ್ರ ಮನೆಗೂ ಬೀಗ ಹಾಕಿದ್ದಾರೆ. ದೇವ್ರ ಮನೆಯಲ್ಲಿ ಅಲ್ಲೇನು ಕಳ್ತನ ಮಾಡ್ಕೊಂಡು ಹೋಗೋದು ಏನಿರುತ್ತೆ? ದೇವ್ರ ಮನೆಗೂ ಬೀಗ, ಅಡುಗೆ ಮನೆಗೆ ಬೀಗ, ಎಲ್ಲ ಕಡೆ ಬೀಗಗಳಾಗ್ಬಿಟ್ಟಿದ್ದಾರೆ. ಮತ್ತೆ ಈ ಮನಸ್ಸು ಯಾವ ಥರ ಆಗೋಗಿದೆ ಅಂದ್ರೆ, ಊಟ ಮಾಡಿ ಬರ್ತಾರೆ, ತಿರ್ಗಾ ಬಂದು ನಾನು ಊಟ ಮಾಡದ್ನ ಅಂತ ಸಂಶಯ ಅವ್ರಿಗೆ. ಆಮೇಲೆ ಗುರುಜಿ ಹತ್ರ ಹೇಳಿದ್ರಂತೆ, ಇದೇ ತರ ಮುಂದುವರೆದ್ರೆ ನಾಳೆ ಯಾರು ನೀನು ಅಂತ ಕೇಳೋ ಪರಿಸ್ಥಿತಿಗೆ ಬಂದ್ಬಿಡ್ಬೋದು. ಒಂದೊಂದ್ಸರಿ ಆಟೋದಲ್ಲಿ ಕೂತಿರ್ತೀವಿ, ಅದರ ದಾರಿಗೆ ಬಂದಿರ್ತೀವಿ, ತಿರ್ಗಾ ವಾಪಸ್ ಕರ್ಕೊಂಡು ಹೋಗಪ್ಪ, ಬೀಗ ಹಾಕಿದೀವ ಇಲ್ವೋ ತಿರ್ಗಾ. ಇದು ಅದಕ್ಕೆ ಗುರುಗಳು ಹೇಳ್ತಾರೆ, ಸಂಶಯ ಅನ್ನೋದು ಒಂದು ದೊಡ್ಡ ಕಾಯಿಲೆ. ಇದು ಸುತ್ತಲೂ ಇರೋರ ಮೇಲೂ ಸಂಶಯ, ಯಾರನ್ನೂ ಅಂತವ್ರ ನಿದ್ದೆನೇ ಬರಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಸಂಶಯ ಸ್ವಲ್ಪ ಇರಬೇಕು, ಒಂಚೂರು ಇರಬೇಕು, ಇಲ್ಲ ಅಂತಲ್ಲ, ಒಂದು ಸ್ವಲ್ಪ ಸಂಶಯ ಪಡಬೇಕು. ಈ ಸಂಶಯ ಅನ್ನೋದು ಆತ್ಮನಲ್ಲಿ ಒಳಗಡೆ ನುಗ್ಗುಬಿಟ್ರೆ ಸಂಶಯ ಆತ್ಮ ವಿನಶ್ಯತಿ ಅಂತ ಅವನ ಜೀವನದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯನೇ. ಆತ್ಮನ ಒಳಗೆ ನುಗ್ಗುಬಿಟ್ರೆ ಈ ಸಂಶಯ ಅನ್ನೋದು, ಅವನ ಪತನ ಆಗೋಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ವಿಜ್ಞಾನದಲ್ಲಿ ಹೆಚ್ಚಾಗಿ ತಿಳ್ಕೊಂಡಷ್ಟು ಇನ್ನ ತಿಳ್ಕೊಳ್ಳುವಂತ ತುಂಬಾ ಇರೋದು. ಅವ್ರು ಹೇಳ್ತಾರೆ, ಏನು ಟಿಪ್ ಆಫ್ ದ ಐಸ್ಬರ್ಗ್ ಅಂತ, ಒಂದು ಸೂಜಿ ಮೊನೆ ಅಷ್ಟೇ ತಿಳ್ಕೊಂಡಿರೋದು ನಾವು, ಇನ್ನ ತಿಳ್ಕೊಳ್ಳೋದು ಎಷ್ಟೋ ಇದೆ ಅಂತ. ಅದಕ್ಕೆ ಶ್ರದ್ಧಸ್ವತಾತ ಶ್ರದ್ಧಸ್ವ ನಾತ್ರ ಮೋಹಂ ಕುರುಷ್ವಭೋ ಅಂದ್ರೇನು? ಶ್ರದ್ಧೆ ಇಟ್ಕೊಳ್ಳಿ, ಮೋಹವನ್ನ ಆವರಿಸುವುದಕ್ಕೆ ಬಿಡಬೇಡಿ. ಸೊ ಈ ಪ್ರಪಂಚ ಎಲ್ಲ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದೆ. ಗುರುಗಳೇ ಹೇಳ್ತಾರೆ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಇಲ್ಲಿರೋ ಜನ ಎಲ್ಲ ನಿಮಗೆ ಸೇರಿದವರು. ಗುರುಗಳು ಅದೇ ಕೇಳ್ತಾರೆ, ಯಾರು ಗುರುಜಿ ನಿಮ್ಮ ಕುಟುಂಬ ಅಂದ್ರೆ ಈ ಪೂರ್ತಿ ಭೂಮಿನೇ ನನ್ನ ಕುಟುಂಬ. ಇಲ್ಲಿ ಒಬ್ಬೊಬ್ಬ ಇಲ್ಲಿರೋ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ನನ್ನ ಕುಟುಂಬ, ಎಲ್ಲ ನನಗೆ ಪ್ರೀತಿ ಪಾತ್ರರಾದವರು ಎಲ್ಲ ಸೇರಿರೋದು. ಯಾಕೆ ಹೇಳಿ? ಅದೇ ಚೈತನ್ಯ ಅವ್ರೊಳಗಡೆ ಇರೋದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯಾರಾದರೂ ಸಾಧನೆಯ ದಾರಿಯಲ್ಲಿ ಪ್ರಾರಂಭ ಮಾಡಿರುವವ್ರಿಗೆ ಹೇಳ್ಬೇಕಾದ್ರೆ ಮೊದಲೇ ವಿಷಯ ಏನು ಅಂದ್ರೆ, ನಿಮ್ಗೇನಾದ್ರೂ ಬೇಕು ಅನ್ಸಿದ್ರೆ ಭಗವಂತನನ್ನ ಬಯಸಿ. ಏನನ್ನಾದ್ರೂ ಹುಡುಕಬೇಕು ಅಂದ್ರೆ ನಿಮ್ಮನ್ನ ಒಳಗಡೆ ಇರುವ ಚೈತನ್ಯವನ್ನು ಹುಡುಕಿ, ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ. ಈ ಪ್ರಪಂಚವನ್ನು ತಿಳ್ಕೊಳ್ಳೋ ಬದಲು ಫಸ್ಟ್ ನಿಮ್ಮನ್ನು ನೀವು ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಹೆಚ್ಚು ಶುದ್ಧ ಮಾಡ್ಕೊಳ್ಳಿ, ಒಳಗಡೆಯಿಂದ ಹೆಚ್ಚು ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಸೊ ನಮ್ಮನ್ನು ನಾವು ಶುದ್ಧ ಮಾಡ್ಕೊಬೇಕು. ಶರೀರ ಶುದ್ಧಿ ಮಾಡ್ಕೊಳ್ಳೋದು, ಉಸಿರನ್ನು ಶುದ್ಧಿ ಮಾಡ್ಕೊಳ್ಳೋದು, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದು, ಒಳಗಿನ ಚೈತನ್ಯ ಎಷ್ಟೋ ಜನ್ಮಗಳಿಂದ ಇದು ಪ್ರಿಂಟ್ ಆಗಿದ್ದೆಲ್ಲ ಇದನ್ನೆಲ್ಲ ಶುದ್ಧಿ ಮಾಡ್ಕೊಳ್ತಾ ಬರೋದು. ಸೊ ಜ್ಞಾನ ಸ್ವರೂಪೋ, ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೀನೇ ಜ್ಞಾನ ಸ್ವರೂಪ. ಇನ್ನೊಂದು ಹೇಳ್ತಾರೆ ಭಗವಾನ್. ಭಗವಾನ್ ಅಂದ್ರೆ ಏನು? ದೇವರು ಕಣ್ಣಿಗೆ ಕಾಣಿಸುವಂತಹ ಒಂದು ವಸ್ತು ಅಲ್ಲ. ಗಾಡ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಯುವರ್ ಸೆನ್ಸಸ್. ಕಣ್ಣಿಗೆ ಕಾಣಿಸುವಂತಹ ವಸ್ತು ಅಲ್ಲ, ಕಿವಿಗೆ ಕೇಳಿಸುವಂತಹ ವಸ್ತು ಅಲ್ಲ. ಪರಮಾತ್ಮನನ್ನ ಯಾವತ್ತೂ ನೋಡಕ್ಕಾಗೋದಿಲ್ಲ. ನಾವು ಅನ್ಕೊಂಡಿದೀವಿ ಪರಮಾತ್ಮನ ನೋಡ್ತೀವಿ ನಾವು ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಾವಕ್ರ ಪರಮಾತ್ಮನ ಯಾವತ್ತೂ ನೋಡಕ್ಕಾಗೋದಿಲ್ಲ, ಯಾವತ್ತೂ ಕೇಳಿಸ್ಕೊಳಕ್ಕಾಗೋದಿಲ್ಲ. ಯು ಕ್ಯಾನ್ ನೆವರ್ ಸ್ಮೆಲ್ ಗಾಡ್. ಅಂದ್ರೆ ಇಂದ್ರಿಯಗಳಿಗೆ ಸಿಗುವಂತದ್ದು ಶಕ್ತಿ ಅಲ್ಲ ಅದು, ಅಥವಾ ರುಚಿ ನೋಡುವಂಥದ್ದು ಅಲ್ಲ, ಅಥವಾ ಯಾವುದೇ ಅನುಭವದಿಂದ ಪಡೆಯುವಂಥದ್ದಲ್ಲ. ಏನಪ್ಪಾ ಹಂಗಾದ್ರೆ ಹೇಗೆ? ನಾವು ಅನ್ಕೊಂಡಿದೀವಿ ನಮ್ಮ ಪರ್ಸೆಪ್ಷನ್ ಅಂದ್ರೆ, ಓ ದೇವರು ಶಂಕು ಚಕ್ರ ಗದ ಇಟ್ಕೊಂಡಿದ್ದಾನೆ, ತ್ರಿಶೂಲ ಡಮರುಗ ಇಟ್ಕೊಂಡಿದ್ದಾನೆ, ಈ ತರ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಇದನ್ನ ಇನ್ನೊಂದು ಡೈಮೆನ್ಷನ್ಗೆ ತಗೊಂಡೋಗ್ತಾ ಇದ್ದಾರೆ. ಮತ್ತೆ ದೇವರಂದ್ರೆ ಏನು? ದಿ ಗಾಡ್ ಈಸ್ ಇನ್ ಯು ಆಸ್ ಯು. ದೇವರು ನಿನ್ನೊಳಗೆ ನೀನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಈಸಿಯಾಗಿ ಎಷ್ಟು ನಮ್ಗೆ ನೋಡಿ ಹತ್ರ ತಗೊಂಬಂದ್ಬಿಟ್ಬಿಟ್ರು. ಇನ್ ಆಲ್ ಫಾರ್ಮ್ಸ್, ಎಲ್ಲ ಕಣ್ಣಿಗೆ ಕಾಣಿಸುವಂತ ಎಲ್ಲ ರೂಪಗಳು ಅದೇನೆ. ಕಣ್ಣಿಗೆ ಕಾಣಿಸುವ ಎಲ್ಲ ರೂಪಗಳು ಅದೇ ದೇವರು. ಮತ್ತೆ ಯಾವತ್ತು ಅನ್ಕೊಂಬೇಡಿ ನಾನು ದೇವರನ್ನು ನೋಡ್ತೀನಿ ಅಂತ. ಯಾವತ್ತೋ ಒಂದ್ ದಿವಸ ದೇವ್ರ ನನ್ನ ಮುಂದೆ ಬಂದು, ವತ್ಸ ನಿನಗೇನ್ ಬೇಕು ಅಂತ ಪ್ರತ್ಯಕ್ಷ ಅದು ಹೇಳ್ತಾ ಇದಾರೆ ಇಲ್ಲಿ. ಹ ಒಂದ್ ದಿವಸ ದೇವ್ರು ನನ್ನ ಮುಂದೆ ಬಂದು ನನ್ನ ಜೊತೆ ಮಾತಾಡ್ತಾರೆ. ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ, ದೇವ್ರು ನನ್ನ ಜೊತೆ ಮಾತಾಡಿದ್ರು, ಎಲ್ಲೋ ದೂರದಲ್ಲಿ ಇದ್ದಂಗೆ, ಇವ್ರು ಫೋನಲ್ಲಿ ಮಾತಾಡ್ದಂಗೆ ಇವ್ರು ಹೇಳೋದು. ಸೊ ಯಾವುದೋ ಒಂದು ವಸ್ತುವಿನ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ದೇವರನ್ನ. ಎಷ್ಟೋ ಜನ ಧರ್ಮ ಪ್ರವರ್ತಕರಿದ್ದಾರೆ, ಧಾರ್ಮಿಕ ಪ್ರವಚನಕಾರರು. ಅವರು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ಅಜ್ಞಾನದ ಮೂಟೆ ಅಂತ ಹೇಳ್ತಾರೆ. ಅವ್ರೇನ್ ಮಾತಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ಹೋಗಿ ಅಷ್ಟಾವಕ್ರ ಮಹರ್ಷಿ ಬಗ್ಗೆ ಹೇಳಕ್ಕಾಗತ್ತಾ? ಈ ಜ್ಞಾನದ ಬಗ್ಗೆ ಹೇಳಕ್ಕಾಗತ್ತಾ ಅವ್ರ ಹತ್ರ? ಅಲ್ಲಿ ಮೌನ ಬಿಟ್ರೆ ಇನ್ನೇನು ಇಲ್ಲ. ಈ ಜ್ಞಾನ ಅವ್ರಿಗೆ ಅರ್ಥ ಆಗಲ್ಲ ಹೇಳಿದ್ರೆ. ಸೊ ಅವ್ರಿಗೆ ಕ್ವಾಲಿಫಿಕೇಶನ್ ಇಲ್ಲ. ಎಂತ ಕ್ರಾಂತಿಕಾರಿ ಮಾತು ಕೇಳಿ ಇದು, ಎಂತ ಕ್ರಾಂತಿಕಾರಿ ಮಾತಿದೆ ಗುರುಗಳು ಹೇಳ್ತಾ ಇರೋದು ಏನು. ಸೊ ಅವ್ರಿಗೆ ಆ ಕ್ವಾಲಿಫಿಕೇಶನೇ ಇಲ್ಲ, ಅರ್ಹತೆನೇ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ನು ಕೆಲವರು ಇನ್ನೊಂದು ಹೇಳ್ತಾ ಇದ್ದಾರೆ ಗುರುಗಳು ಇನ್ನೊಂದು ಕೆಲವರು ಹೇಳ್ತಾರೆ ನಾನೇ ದೇವರು ಅಂತ. ನಾನೇ ದೇವರು ಅಂತ ಹೇಳ್ತಾ ಇದ್ದಾರೆ ಕೆಲವರು. ಜನರು ಏನ್ ಅನ್ಕೊಂತಾರೆ, ಇವನೇ ಹುಚ್ಚ ಇರಬೇಕು, ಅಥವಾ ತುಂಬಾ ಅಹಂಕಾರಿ ಇರಬೇಕು ಅಂತ, ಅಥವಾ ತುಂಬಾ ಮೂರ್ಖ ವ್ಯಕ್ತಿ ಇರ್ಬೋದು ಅಂತ. ಇವ್ರನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು ಅಂತ. ಎಷ್ಟೋ ಜನ ಅನ್ಕೊಳ್ತಾರೆ ನಾನೇ ದೇವರು ಅನ್ನೋ ತುಂಬಾ ಪಾಪಿ ಇರಬೇಕು, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾನೆ. ದೇವರಾಗಿರುವುದು ತುಂಬಾ ಪಾಪಿ ಅಂತ. ದೇವರು ಒಬ್ಬ ಅಸ್ಪೃಶ್ಯ ಆಗ್ಬಿಟ್ಟಿದ್ದಾನೆ ಇಲ್ಲಿ, ಅದ್ರ ಬಗ್ಗೆ ಹೇಳ್ತಾರೆ ಗುರುಗಳು. ನಾನ್ ದೇವರು ಅಂತ ಹೇಳ್ಕೊಂಡ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಅದಕ್ಕೆ ಜೀಸಸ್ ಕ್ರೈಸ್ಟು ನಾನ್ ದೇವರು ಅಂತ ಹೇಳ್ಕೊಳಕ್ಕೆ ಭಯ ಪಟ್ರು ಅಂತ. ಕೇಳಿಸ್ಕೊತಾ ಇದ್ದೀರಾ? ನಾನ್ ದೇವರು ಅಂತ ಹೇಳ್ಕೊಳಕ್ಕೆ ಭಯ ಪಟ್ರು ಜೀಸಸ್ ಕ್ರೈಸ್ಟ್. ಅದು ಭಯ. ಐ ಆಮ್ ದ ಸನ್ ಆಫ್ ದ ಗಾಡ್ ಅಂತ ಹೇಳ್ಕೊಂಡ್ರು. ಸ್ವಲ್ಪ ಕೆಳಗೆ ಬಂದು ನಾನು ದೇವರ ಒಬ್ಬನೇ ಒಬ್ಬ ಮಗ ಅಂತ ಹೇಳ್ಕೊಂಡ್ರು. ನಾನ್ ದೇವರು ಅಂತ ಹೇಳ್ಕೊಳಕ್ ಧೈರ್ಯ ಬರಲಿಲ್ಲ ಅವ್ರಿಗೆ. ಆದ್ರೂ ಬಿಡ್ಲಿಲ್ಲ, ಅವ್ರನ್ನ ಶಿಲ್ಬೆಗೆ ಏರಿಸ್ಬಿಟ್ರು. ಆದ್ರೂ ಬಿಡ್ಲಿಲ್ಲ, ಅವ್ರನ್ನ ಶಿಲ್ಬೆಗೆ ಏರಿಸ್ಬಿಟ್ರು. ಮತ್ತೆ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಏನು, ಒಬ್ಬ ಸೂಫಿ ಸಂತರೊಬ್ಬರು, ಮನ್ಸೂರ್ ಹಲ್ಲಾಜ್ ಅಂತ, ಅವ್ರು ಕೂಡ ನಾನೇ ದೇವರು ಅಂತ ಹೇಳಿದ್ರು. ಅವ್ರನ್ನ ಶಿಲ್ಬೆಗೆ ಏರಿಸ್ಬಿಡ್ತಾರೆ, ಅವ್ರನ್ನ ಸಾಯಿಸ್ಬಿಡ್ತಾರೆ. ಏನು, ಅವ್ರು ಮಾಡಿದ್ದು ಒಂದೇ ಒಂದು ತಪ್ಪು ಅಂದ್ರೆ ಏನು ಅಂದ್ರೆ, ಎಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಟಲಿಲ್ಲ, ಯಾವುದೋ ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಹುಟ್ಟಿದ್ರು. ಅವು ಭಾರತ ದೇಶದಲ್ಲಿ ಹುಟ್ಟಿದ್ರೆ, ಅವ್ರು ನಾನು ದೇವರು ಅಂತ ಹೇಳಿದ್ರೆ ಅವ್ರ ಕಾಲಿಗೆ ಪೂಜೆ ಮಾಡಿ ಕಾಲಿಗೆ ಬಿದ್ದ್ಬಿಟ್ಟಿರೋ ಜನ. ಯಾಕೆಂದ್ರೆ ಇಲ್ಲಿ ಅವ್ರನ್ನ ಅವಧೂತರು, ಸಾಕ್ಷಾತ್ಕಾರ ಆಗಿರುವಂತವ್ರು ಅಂತ ಪರಿಗಣಿಸ್ತಾರೆ. ಅದು ಅವರ ಅನುಭವ. ಅದು
ಕೊನೆಗೂ ಅವ್ರು ಹೇಳ್ತಾರೆ, ಯಾರು ಆ ಸೂಫಿ ಸಂತರು ಕೊನೆಗೆ ಆ, ಆ ರಾಜ್ಯದ ರಾಜ ಮತ್ತೆ ಸೈನಿಕರು ಅವ್ರಿಗೆ ತೊಂದರೆ ಕೊಡ್ತಾ ಹೇಳ್ತಾರೆ, ನೀನ್ ದೇವ್ರಲ್ಲ ಅಂತ ಹೇಳ್ಬಿಡು, ನಿನ್ನ ಬಿಟ್ಬಿಡ್ತೀವಿ ನಾವು ಅಂತ. ಹೇಗೆ ಹೇಳಕ್ಕಾಗತ್ತೆ? ಎಲ್ಲವೂ ದೇವರಿಂದಾನೇ ನಿರ್ಮಾಣ ಆಗಿದೆ. ಈ ಪ್ರಪಂಚವೆಲ್ಲ ದೇವರು ಇಲ್ಲದೆ ಇರೋ ಜಾಗ ಇಲ್ಲ. ನನ್ನ ಒಳಗಡೆನೂ ಅವನೇ ಇದ್ದಾನೆ. ಇಲ್ಲ ಅಂತ ಹೇಗೆ ಹೇಳಕ್ಕಾಗತ್ತೆ? ನನ್ನ ಒಳಗೆ ಹೊರಗೆ ಎಲ್ಲ ಅವನೇ ಇದ್ದಾನೆ. ಹ ಎಲ್ಲ ದೇವರಿಂದಾನೇ ಮಾಡಲ್ಪಟ್ಟಿದೆ, ಎಲ್ಲ ಪರಮಾತ್ಮನಿಂದಾನೇ ಮಾಡಲ್ಪಟ್ಟಿದೆ. ಎಲ್ಲ ಪರಮಾತ್ಮನಿಂದಾನೇ, ಎಲ್ಲ ಪರಮಾತ್ಮನೇ ಕಣ್ಣಿಗೆ ಕಾಣಿಸ್ತಾ ಇರೋದು, ಕಾಣಿಸ್ದೇ ಇರೋದು, ಒಳಗಡೆ ಹೊರಗಡೆ ಎಲ್ಲ ಅವನೇ ಇದ್ದಾನೆ. ಅಲ್ಲ ಅಂತ ಹೇಗೆ ಹೇಳಕ್ಕಾಗತ್ತೆ? ನೀವು ನನ್ನ ತಲೆನ ಕತ್ತರಿಸ್ತೀರಾ, ನನ್ನ ಕೈಕಾಳನ್ನ ಕತ್ತರಿಸ್ತೀರಾ, ಮಾಡ್ಕೊಳ್ಳಿ. ನಾನು ಹೇಳಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಅವ್ರು ಸಂತರು. ಗೊತ್ತಾಗ್ತಾ ಇದೆಯಲ್ಲ? ಭಗವಂ ತ್ವಂ ಇದನ್ನ ಹೇಳ್ತಾ ಬರ್ತಾರೆ ನಿನ್ನೆ. ಹ್ಮ್ ಇನ್ನೊಂದು ಸತ್ಯ ಏನು ಅಂದ್ರೆ, ನೀ ನಾನು ಭಗವಂತನ ಸೇವಕ, ನಾನು ಭಗವಂತನ ಒಂದು ಭಾಗ. ಇವೆಲ್ಲ ಬೇರೆ ಬೇರೆ ಹಂತಗಳು. ಫಸ್ಟ್ ಸ್ಟಾರ್ಟ್ ಆಗೋದು ನಾನು ಭಗವಂತನ ಸೇವಕ ಇಂದ ಸ್ಟಾರ್ಟ್ ಆಗ, ಆಮೇಲೆ ನಾನೇ ಭಗವಂತನ ಒಂದು ಭಾಗ, ಕೊನೆಗೆ ಹೋಗ್ತಾ ನಾನೇ ಭಗವಂತ. ಓಕೆ. ಸೇವಕ ಅಂದ್ರೆ ಏನು? ಪಾದಗಳ ಹತ್ರ ಇರ್ತೀನಿ, ನಿನ್ನ ಸೇವೆ ಮಾಡ್ತೀನಿ, ಅಲ್ಲಿಂದ ಪ್ರಾರಂಭ ಆಗುತ್ತೆ, ಅಲ್ಲಿಗೆ ಪೂರ್ಣವಾಗೋದಿಲ್ಲ. ಆಮೇಲೆ ಮುಂದೆ ಎಲ್ಲಾಗುತ್ತೆ, ನಾನೇ ನಿನ್ನ ಭಾಗ, ನಿನ್ನ ಒಂದು ಭಾಗ ಅಂತ ಹೇಳ್ತೀನಿ. ಸೇವಕ ಅಂದ್ರೆ ಸ್ವಲ್ಪ ಅಂತರ ಇರುತ್ತೆ. ಇವಾಗ ಸೇವಕರು ಅಂದ್ರೆ ಅವ್ರು ಎಷ್ಟಪ್ಪ ಕೆಲಸ, ಒಂದು 5-6 ಗಂಟೆ ಸೇವೆ ಮಾಡ್ತಾರ, ಒಂದು 7-8 ಗಂಟೆ ಸೇವೆ ಮಾಡ್ತಾರೆ. ಮಿಕ್ಕಿದ ಭಾಗದಲ್ಲಿ ಏನು ಸೇವೆ ಏನಿರಲ್ಲ, ಅಲ್ಲಿಂದ ದೂರ ಆಗ್ಬಿಡ್ತಾರೆ. ನಾನೇ ನಿನ್ನ ಒಂದು ಭಾಗ ಅಂದ್ರೆ ಅದು ಸಖಾಭಾವ. ಅರ್ಜುನನಿಗೆ ಕೃಷ್ಣನಿಗೆ ಇದ್ದಂತಹ ಒಂದು ಸಖಾಭಾವ, ಒಂದು ಏನೋ ಸ್ನೇಹಿತರಂತಿರುವಂಥದ್ದು. ಸೊ ನಾವೇ ಅವನು ಒಂದು ಭಾಗ ಆಗ್ಬಿಟ್ಟಾಗ ಅದೊಂದು ಜವಾಬ್ದಾರಿ ಬಂದ್ಬಿಡುತ್ತೆ ನಮಗೆ. ಅವಾಗ ಮನಸ್ಸು ಜಾರಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾರೆ? ಅವನ ಭಾಗವೇ ನಾವಾಗಿದ್ದೇವೆ, ಅವನೇ ನಾವಾಗಿದ್ದೇವೆ ಅಂತ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು. ಒಂದು ಸಣ್ಣ ರಂಧ್ರ ಕೂಡ ಬಿಡಲ್ಲ ಮನಸ್ಸು ಅಲ್ಲಿಂದ ಆಚೆ ತಪ್ಪಿಸ್ಕೊಂಡು ಹೋಗಕ್ಕೆ ಅಷ್ಟಾವಕ್ರ ಮಹರ್ಷಿಗಳು. ಓಕೆ. ಯಾವಾಗಲೋ ಭವಿಷ್ಯದಲ್ಲಿ ಪರಮಾತ್ಮನನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ, ಅವನು ರಥದಲ್ಲಿ ಬಂದು ನನ್ನ ಮುಂದೆ ಪ್ರತ್ಯಕ್ಷ ಆಗಿ, ವತ್ಸ ನಿನಗೇನು ಬೇಕು ಅಂತ ಅನ್ಕೊಂಬೇಡಿ. ಆ ಭ್ರಮೆಯಲ್ಲಿ ಇರಬೇಡಿ, ಅದನ್ನು ಮರೆತು ಬಿಡಿ. ಒಂದ್ಸರಿ ಕಣ್ ತೆಗೆದು ನೋಡಿ, ಅದನ್ನ ಹೇಳ್ತಾ ಇದ್ದಾರೆ. ಏನು, ಯಾವತ್ತೋ ಒಂದ್ ದಿವಸ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಅದನ್ನ ಮರೆತು ಬಿಡಿ. ಒಂದ್ಸರಿ ಎಚ್ಚೆತ್ಕೊಂಡು ನೋಡಿ, ನೀವು ಪರಮಾತ್ಮ ಅನ್ನೋ ಸಾಗರದಲ್ಲಿ ತೇಲ್ತಾ ಇದೀವಿ ನಾವು. ಒಳಗಡೆ ಹೊರಗಡೆ ಎಲ್ಲ ಜಾಗದಲ್ಲೂ ಅವನೇ ಇದ್ದಾನೆ. ನೀವು ದೇವರನ್ನು ಪರಮಾತ್ಮನ ಉಸಿರಾಟ ಮಾಡ್ತಾ ಇದ್ದೀರಾ. ಪರಮಾತ್ಮ ಅನ್ನೋ ಉಸಿರನ್ನ ಒಳಗೆ ತಗೊಂಡು ಪರಮಾತ್ಮ ಅನ್ನೋ ಉಸಿರನ್ನ ಆಚೆ ಹಾಕ್ತಾ ಇದ್ದೀರಾ. ನೀವು ವಿಶ್ರಾಂತಿ ಪಡಿತಾ ಇರೋದಲ್ಲಿ ಪರಮಾತ್ಮನಲ್ಲೇ ವಿಶ್ರಾಂತಿ ಪಡಿತಾ ಇದ್ದೀರಾ. ಅರ್ಥ ಆಗ್ತಾ ಇದೆಯಲ್ಲ? ಯಾರ ಜೊತೆ ಫೈಟಿಂಗ್ ಮಾಡ್ತಾ ಇದ್ರ ಅದು ಪರಮಾತ್ಮನಲ್ಲೇ, ಅದು ಹೇಳ್ತಾರೆ ಇಲ್ಲಿ. ಸೊ ಜಗಳ ಆಡ್ತಾ ಇರೋದು ಕೂಡ ಭಗವಂತನಲ್ಲೇ ಮಾಡ್ತಾ ಇದ್ದೀರಾ. ಭಗವಂತನಿಂದ ಆಚೆ ಇಲ್ಲ, ಎಲ್ಲರೂ ಆ ಪರಮಾತ್ಮ ಅನ್ನೋ ಸಾಗರದಲ್ಲಿ ತೇಲ್ತಾ ಇದ್ದೀವಿ. ತೇಲೋದೇನು? ನಾವು ಅದೇ ಆಗಿದ್ದೇವೆ. ನಮಗೆ ಅರಿವು ಇಲ್ಲ ಅಂದಾಗ ಏನೋ ನಕಾರಾತ್ಮಕ ಭಾವನೆಗಳನ್ನ ಅನುಭವಿಸ್ತಾ ಇದ್ದೀವಿ, ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ಕೊಂಡು. ಅರಿವಿದ್ದಾಗ ಆನಂದವನ್ನು ಅನುಭವಿಸ್ತೇವೆ. ಅರಿವು ಇಲ್ಲಿ ಬೇಕಾಗಿರೋದೇನೋ ಅವೇರ್ನೆಸ್ ಬೇಕಾಗಿರೋದು. ಅರ್ಥ ಆಗ್ತಾ ಇದೆಯಾ? ಭಗವಾನ್ ತ್ವಂ ಪ್ರಕೃತೇ ಪರಹ. ಇಷ್ಟಕ್ಕೆ ಮುಂಚೆ ಏನ್ ಹೇಳಿದ್ರು? ವಿಗತ ಜ್ವರಹ ಅಂತ ಹೇಳಿದ್ರು, ಜ್ವರದಿಂದ ವಿಹೀನಾಗುವಂತ. ಇವಾಗ ಪ್ರಕೃತೇ ಪರಹ, ಈ ಪ್ರಕೃತಿಯಿಂದ ಅತೀತವಾಗಿದ್ದಾನೆ ಪರಮಾತ್ಮ. ಇದು ಗುರುವಿನ ಕುಶಲತೆ ಎಂದರೆ, ಅದನ್ನ ಹೇಳ್ತಾ ಬರ್ತಾರೆ. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ತುಂಬಾ ಆಳವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಸಬ್ಜೆಕ್ಟ್. ಇನ್ನು ಕೊನೆಯಲ್ಲಿದೆ, ಇನ್ನೊಂದು 4 ದಿವಸ ಇದೆ ಇದು. ಬರ್ತಾ ಅಷ್ಟಾವಕ್ರ ಮಹರ್ಷಿಗಳು ತುಂಬಾ ಆಳವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಸಬ್ಜೆಕ್ಟ್. ಗುರುವಿನ ಕುಶಲತೆ ಅಂದ್ರೆ ಏನು? ಈ ಕಡೆ ಈ ವಿರುದ್ಧನ ಮಾತಾಡ್ತಾರೆ, ಆ ಕಡೆ ಕರ್ಕೊಂಡೋಗಿ ನಮ್ಮನ್ನ ಸೆಂಟ್ರಲ್ ಇಟ್ಬಿಡ್ತಾರೆ. ಆ ಕಡೆ ಹೋದ್ರೆ ಆ ಕಡೆ ಒಂದು ಬಿಡ್ತಾರೆ, ಈ ಕಡೆ ಹೋದ್ರೆ ಈ ಕಡೆ ಒಂದು ಬಿಡ್ತಾರೆ. ಕರ್ಕೊಂಬಂದು ಬೇರೆ ದಾರಿ ಇರಲ್ಲ ನಮ್ಗೆ, ಸೆಂಟ್ರಲ್ ತಗೊಂಬಂದು ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಪ್ರಕೃತಿ ಪರಹ, ಭಗವಾನ್ ತ್ವಂ ಪ್ರಕೃತಿ ಪರಹ. ನೀವು ಈ ಪ್ರಕೃತಿಗೆ ಅತೀತವಾಗಿದ್ದೀರಾ. ಈ ಪ್ರಕೃತಿಯಿಂದ ಎಷ್ಟು ಒಂದು ಶುದ್ಧ ಮಾಡ್ಕೊಳ್ಳೋದು ನಮ್ಮನ್ನು ನಾವು, ಹೇಳಿ. ಅದು ಹೇಳ್ತಾ ಇದೆ.
ಶುದ್ಧ ಮಾಡ್ಕೊಳ್ತೀವಪ್ಪ. ಆಯ್ತಪ್ಪ, ಶುದ್ಧ ಮಾಡ್ಕೊಳ್ತಾ ಇದ್ವಿ. ಎಷ್ಟು ವರ್ಷ ಈ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಈ ಮನಸ್ಸನ್ನ ಶುದ್ಧ ಮಾಡು. ಇದು ಬುದ್ಧಿಸಮ್ ಅಲ್ಲಿ ಝೆನ್ ಅಂತಿರ್ತಾರೆ, ಅವರಲ್ಲಿ ತುಂಬಾ ಜನ ಧ್ಯಾನಿಗಳು ಇದರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನವರು ಶುದ್ಧ ಮಾಡ್ಕೊಳ್ಳೋದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದಿವಸ ಅಂತ ಮಾಡ್ತೀರಾ ಇದನ್ನ? ಕೆಲವರು 6 ತಿಂಗಳು ಮೌನ ಕೊಟ್ಟೋಗ್ತಾರೆ. ಏನು 5 ವರ್ಷ, 10 ವರ್ಷ, 12 ವರ್ಷ ಸಾಧನೆ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ? ಕಣ್ಣು ಮುಚ್ಕೊಂಡು ಗಮನಿಸಿ 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 ಏನು ತಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮತ್ತೆ ಯಾವತ್ತೋ ಒಂದ್ ದಿವಸ ಒಳಗಡೆ ಈ ನಕಾರಾತ್ಮಕದ್ದು ಯಾವ್ದನ್ನ ಇದ್ರೆ ತಿರ್ಗಾ ಅದೆಲ್ಲ ವಾಪಸ್ ಬಂದ್ಬಿಡುತ್ತೆ ಆಚೆ. ಅವಾಗ ತಿರ್ಗಾ ಅಸೂಯೆ, ಕೋಪ, ದ್ವೇಷ ಎಲ್ಲ ಆಚೆ ಬರುತ್ತೆ. ಅವಾಗ ತಿರ್ಗಾ ಮತ್ತೆ ಶುದ್ಧಿ ಮಾಡಕ್ ಶುರು ಮಾಡ್ಬೇಕು. ಏನು ಒಂದು ಜನ್ಮ ಸಾಲದ ಇವಕ್ಕೆಲ್ಲ? ಹ ಒಳಗಡೆಯಿಂದ ಹತಾಶರಾಗ್ಬಿಡೋದು. ಮತ್ತೆ ಅವಾಗ ದೇವ್ರನ್ನ ದ್ವೇಷ, ಪರಮಾತ್ಮನ ದ್ವೇಷ ಮಾಡಕ್ ಶುರು ಮಾಡೋದು. ಹತಾಶರಾಗ್ಬಿಡ್ತಾರೆ. ಈ ತರದವ್ರು ತುಂಬಾ ಹತಾಶರಾದವ್ರು ತುಂಬಾ ಜನ ಇದ್ದಾರೆ ಪ್ರಪಂಚದಲ್ಲಿ. ಸಾಧನೆಯಲ್ಲಿ ಹತಾಶರಾದವ್ರು, ಸಾಧನೆ ಮಾಡ್ತಾ 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 ಹತಾಶರಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಎಷ್ಟೋ ಜನ ಆಶ್ರಮಗಳಲ್ಲಿ, ಗುರುಗಳು ಅದೇ ಹೇಳ್ತಾರೆ, ಆಶ್ರಮದಲ್ಲಿ ಆಧ್ಯಾತ್ಮಿಕ ಸಾಧನೆಗಳು ಮಾಡ್ತಾ ಎಷ್ಟೋ ಜನ ಹತಾಶರಾಗಿದ್ದಾರೆ. ಆ ಹತಾಶರಾದವ್ರದೇ ಒಂದು ಒಂದು ಅಸೋಸಿಯೇಷನ್ ಮಾಡ್ಬೋದು ಹೇಳ್ತಾ ಇದ್ದಾರೆ ಗುರುಗಳು. ಹತಾಶರಾದವ್ರದೇ ಒಂದು ಅಸೋಸಿಯೇಷನ್ ಮಾಡಿದ್ರೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ? ಜ್ಞಾನ ಸ್ವರೂಪೋ. ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ ಅವನೊಬ್ಬನೇ ಇರೋದು ಒಳಗಡೆ, ಅದೇ ಚೈತನ್ಯದಲ್ಲಿ ನಾವು ಇದೀವಿ. ಇದು ಅರ್ಥ ಮಾಡ್ಕೊಂಡ್ರೆ ಸಾಕು. ಶುದ್ಧ ಮಾಡಬೇಕು ಮಾಡಬೇಕು, ನನ್ನ ನಾನು ಶುದ್ಧ ಮಾಡಬೇಕು ಇಲ್ಲ ಅಂತಲ್ಲ. ಪ್ರತಿ ದಿವಸ ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು ಇಲ್ಲ ಅಂತಲ್ಲ. ಆದ್ರೆ ಒಂದೇ ಒಂದು ತಿಳ್ಕೊ, ಒಳಗಡೆ ಇರುವುದು ಅದೇ ಚೈತನ್ಯ. ಈ ಪ್ರಕೃತಿಗೆ ನಾವು ಇದಕ್ಕೆ ಅತೀತವಾಗಿದ್ದೇವೆ, ಈ ಶರೀರಕ್ಕೆ ಅತೀತವಾಗಿದ್ದೇವೆ. ವಾತ ಪಿತ್ತ ಕಫ ಸತ್ವ ರಜಸ್ತಮೋ ಗುಣಗಳಿಗೆ ನಾವು ಅತೀತವಾಗಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರದ್ಧಸ್ವ ತಾತ ಶ್ರದ್ಧಸ್ವ. ಶ್ರದ್ಧೆ ಇಟ್ಕೋ, ನಂಬಿಕೆ ಇಟ್ಕೋ. ಏನು? ನೀನೇ ಪರಮಾತ್ಮ. ಪರಮಾತ್ಮ ನಾನು ಅಂದ್ರೆ ನನ್ನ ಶರೀರ ಅಲ್ಲ. ಕೇಳಿಸ್ಕೊತಾ ಇದ್ರಿ ಎಲ್ಲ? ನಾನು ಅಂದ್ರೆ ನನ್ನ ಶರೀರ ಅಲ್ಲ. ಒಳಗಡೆ ಶುದ್ಧ ಚೈತನ್ಯ ಇದೆಯಲ್ಲ, ಅದು ಅದು ಪರಮಾತ್ಮ. ಈ ಅಷ್ಟವಕ್ರ ಗೀತೆ ಇದೆಯಲ್ಲ, ಇದು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಪುಸ್ತಕಗಳಿದೆ ಲೈಬ್ರರಿಯಲ್ಲಿ, ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಪುಸ್ತಕಗಳಿದೆ ಲೈಬ್ರರಿಯಲ್ಲಿ. ಎಷ್ಟೋ ಜನಕ್ಕೆ ತಲೆ ಬುಡ ಅರ್ಥ ಆಗಲ್ಲ ಅಷ್ಟವಕ್ರ ಮಾಡಿ. ಅದಕ್ಕೆ ತುಂಬಾ ಜನ ಇದನ್ನು ಟಚ್ ಮಾಡಕ್ ಹೋಗಲ್ಲ, ಅಷ್ಟವಕ್ರ ಗೀತೆನ. ಈ ಪುಸ್ತಕ ಟಚ್ ಮಾಡಬೇಕು ಅಂದ್ರೆ ತುಂಬಾ ಧೈರ್ಯ ಬೇಕು ಅಂತ ಹೇಳ್ತಾರೆ ಗುರುಗಳು. ಸಾಧಕನ ಅಲ್ಲದೆ ಇರೋ ಸರಿಯಾದ ಗುರುವಿನ ಒಂದು ಮಾರ್ಗದರ್ಶನ ಇಲ್ಲ ಅಂದ್ರೆ ಈ ಪುಸ್ತಕದಲ್ಲಿರೋ ಕಂಟೆಂಟ್ ಗೊತ್ತಾಗಲ್ಲ. ಒಂದು ಪುಸ್ತಕ ಇದೆ ಅಷ್ಟಾವಕ್ರ ಮಹರ್ಷಿಗಳದ್ದು, ಏನು ಅದು ಯಥಾತಥವಾಗಿ ಮೈಸೂರು ಮಹಾರಾಜರು ಇದು ಮಾಡಿಸಿಟ್ಟಿದ್ದಾರೆ, ಏನೋ ಟ್ರಾನ್ಸ್ಲೇಟ್ ಮಾಡಿಸಿಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅದು ಹೋದ್ರೆ ಏನು ಓಂ ನಮಃ ಶಿವಾಯ ತಲೆ ಬುಡ ಅರ್ಥ ಆಗಲ್ಲ ನಮ್ಗೆ. ನೋಡಿ, ಈ ಪುಸ್ತಕ ನಮಗೋಸ್ಕರ ಮಾಡಿದ್ದಾರೆ ಗುರುಗಳು. ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟಾವಕ್ರ ಗೀತೆ ಕಾಣಿಸ್ತಾ ಇದೆಯಲ್ಲ? ಇದು ನಮಗೋಸ್ಕರ ಗುರುಗಳು ಮಾಡಿರೋದು. ಗುರುಗಳು ಇದ್ರ ಆಳವತ್ತ ಅಗಲವನ್ನ ಮತ್ತೆ ಅಷ್ಟಾವಕ್ರ ಮಹರ್ಷಿಗಳು ಬಂದಂಗೆ ಅವ್ರು ಹೇಳಿದ್ದಕ್ಕೆ ನಮ್ಗೆ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಓಂ ನಮಃ ಶಿವಾಯ. ಸೊ ಮುಂದಿನ ಶ್ಲೋಕ ಏನು? ಗುಣೈಹಿ ಸಂವೇಷ್ಟಿತೋ ದೇಹ ತಿಷ್ಠಾತ್ಯಾಯಾತಿ ಯಾತಿ ಚ ಆತ್ಮಾನಗಂತ ನಾಗಂತ ಕಿಮೇನ ಮನುಷೋಚತಿ. ಗುಣೈಹಿ ಸಂವೇಷ್ಟಿತೋ ದೇಹಸ್ತಿಷ್ಠತ್ಯಾಯಾತಿ ಯಾತಿ ಚ ಆತ್ಮಾನಗಂತ ನಾಗಂತ ಕಿಮೇನ ಮನುಷೋಚತಿ. ತನ್ನದೇ ಗುಣಗಳಿಂದ ಮಾಡಲ್ಪಟ್ಟಿರುವ ಈ ದೇಹವು ಬರುತ್ತದೆ, ಸ್ವಲ್ಪ ಕಾಲ ಇದ್ದು ಹೊರಟು ಹೋಗುತ್ತದೆ. ಆತ್ಮವು ಬರುವುದೂ ಇಲ್ಲ, ಹೋಗುವುದಿಲ್ಲ. ಆಗಿರುವಾಗ ಯಾಕೆ ದುಃಖಿಸಬೇಕು ಹೇಳ್ತಾ ಇದ್ದಾರೆ. ದೇಹದಲ್ಲಿ ಅದರದೇ ಆದ ಕೆಲವು ಗುಣಗಳು ಬರ್ತಾ ಇರತ್ತೆ. ಸೂರ್ಯ ಫುಲ್ಲು ಉದಯಿಸಿದಾಗ ಪಿತ್ತ ಜಾಸ್ತಿ ಆಗೋಗುತ್ತೆ, ಅಥವಾ ತಣ್ಣಗಿದ್ದಾಗ ಕಫ ಜಾಸ್ತಿ ಆಗತ್ತೆ, ವಾಯು ಜಾಸ್ತಿ ಆದಾಗ ವಾತ ಜಾಸ್ತಿ ಆಗತ್ತೆ. ಒಂದೊಂದು ಬಂದಾಗ್ಲೂ ಶರೀರದಲ್ಲಿ ಒಂದೊಂದು ರೀತಿಯ ಅನುಭವಗಳು ಉಂಟಾಗ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಗೊಣಗ್ತಾ ಇದ್ರೆ ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು. ತುಂಬಾ ಓಡಾಡ್ತಾ ಇರ್ತಾರೆ, ಕೂತ್ ಜಾಗದಲ್ಲಿ ಕುತ್ಕೊಳ್ಳಲ್ಲ, ನಿಂತ ಜಾಗದಲ್ಲಿ ನಿಲ್ಲಲ್ಲ ಅಂತವ್ರಲ್ಲಿ ವಾತ ಜಾಸ್ತಿ ಆಗಿದೆ ಅಂತ. ಮಂಕಾಗಿ ಕುತ್ಕೊಂಡಿದ್ರೆ ಕಫ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳೋದು. ನಮ್ಮನ್ನ ಸೋಂಬೇರಿ ಅಂತ ಅನ್ಕೊಂಡಿರ್ತೀವಿ. ಈ ತರ ಹಣೆಪಟ್ಟಿ ಎಲ್ಲ ಇಟ್ಕೊಂಬೇಡಿ. ಇವೆಲ್ಲ ಗುಣಗಳು ಹೆಚ್ಚು ಕಡಿಮೆ ಆಗ್ತಾ ಇದ್ದಾಗ, ವಾತಾಪಿತ್ತ ಕಫಗಳು ಹೆಚ್ಚು ಕಡಿಮೆ ಆದಾಗ ಈ ರೀತಿಯ ಅನುಭವಗಳಾಗ್ತಾ ಇದೆ. ಇವೆಲ್ಲ ಆಗ್ತಾ ಇರೋದು ಎಲ್ಲಿ? ಶರೀರಕ್ಕೆ ಮತ್ತು ಮನಸ್ಸಿಗೆ. ಒಳಗಡೆ ಇರೋ ಚೈತನ್ಯಕ್ಕಲ್ಲ, ಒಳಗಡೆ ಇರೋ ಪರಮಾತ್ಮನಿಗಲ್ಲ.
ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗ ಇದ್ಯಾವುದು ಒಳಗಿನ ಪರಮಾತ್ಮನನ್ನ ಮುಟ್ಟೋದು ಕೂಡ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ, ಇದ್ಯಾವುದು ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದ್ಸರಿ ಕಣ್ ತೆರೆದು ನೋಡಿ, ಎಚ್ಚೆತ್ಕೊಂಡು ನೋಡಿ, ನೀವು ಅಂತ ಏನು ಇಲ್ಲ, ಇರೋದು ಒಬ್ಬನೇ, ಪರಮಾತ್ಮ ಒಬ್ಬನೇ. ಅರ್ಥ ಆಗ್ತಾ ಇದೆಯಲ್ಲ, ನಮ್ಮ ಶರೀರ ಪೂರ್ತಿ ಒಳಗಡೆ ಹೊರಗಡೆ ಎಲ್ಲ ಅವನೇ ಇದ್ದಾನೆ. ಪರಮಾತ್ಮ ಬೇರೆ ಅಂತೂ ಅಲ್ಲ, ನಮ್ಮ ಸುತ್ತಲೂ ಅವನೇ, ನಮ್ಮ ಒಳಗಡೆ ಹೊರಗಡೆ ಎಲ್ಲ ಅದೇ ಇದೆ, ಖಾಲಿ ಮತ್ತು ಟೊಳ್ಳಾಗಿದೆ. ಎಲ್ಲವೂ ಆಕಾಶವೇ. ಈ ಆಕಾಶದ ಮೇಲೆ ನಿಮ್ಮ ಗಮನವನ್ನು ಇಡಿ. ಅದನ್ನೇ ಹೇಳ್ತಾ ಇದ್ದಾರೆ, ಸ್ಟೇ ಇನ್ ದಟ್ ಸ್ಪೇಸ್. ಆ ಆಕಾಶದಲ್ಲಿ, ಇಟ್ಸ್ ಆಲ್ ಸ್ಪೇಸ್ ಎಸ್ಟಾಬ್ಲಿಷ್ಡ್ ಇನ್ ದ ಮೈಂಡ್. ಎಲ್ಲ ಆಕಾಶದಲ್ಲಿ ಎಲ್ಲವೂ ಅದೇ, ಪರಮಾತ್ಮನೇ, ಒಳಗೆ ಹೊರಗೆ ಎಲ್ಲ ಅದೇನೇ ಇರೋದು. ಮುಂದಿನ ಶ್ಲೋಕ, ದೇಹಸ್ಥಿಷ್ಠದು ಕಲ್ಪಾಂತಂ ಗಚ್ಚತ್ವದ್ವೈವ ವಾ ಪುನಃ ಕ್ವ ವೃದ್ಧಿ ಕ್ವಚ ವಾ ಹಾನಿಸ್ತವ ಚಿನ್ಮಾತ್ರ ರೂಪಿಣಃ. ದೇಹವು ಕಲ್ಪಾಂತದವರೆಗೂ ಇರಲಿ ಅಥವಾ ಹಿಂದೆ ಹೊರಟು ಹೋಗಲಿ, ಚಿನ್ಮಯ ಸ್ವರೂಪನಾದ ನಿನ್ನಲ್ಲಿ ವೃದ್ಧಿಯಾಗಲು ಅಥವಾ ಹಾನಿಗೊಳ್ಳಲು ಏನಿದೆ? ಶರೀರ ಇವತ್ತಿರತ್ತೆ, ನಾಳೆ ಹೋಗತ್ತೆ. ನಾನು ಶರೀರ ಅಲ್ಲ. ನಾನು ಯಾರು? ಒಳಗಡೆ ಇರುವ ಶುದ್ಧ ಚೈತನ್ಯ. ನಾನು ಬದಲಾಯಿಸದೇ ಇರುವಂತಹ ಒಂದು ಚೈತನ್ಯ. ಇಷ್ಟು ಹೇಳಿ ಇವತ್ತಿನ ಒಂದು ಅಷ್ಟಾವಕ್ರ ಗೀತೆ ಜ್ಞಾನ ಚರ್ಚೆ ಸಂಪೂರ್ಣವಾಗಿದೆ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ಜೈ ಗುರುದೇವ್.